ಹಾಯ್ ಹಲೋ ನಮಸ್ಕಾರ. ಫೈನಲಿ ದ ಮೋಸ್ಟ್ ಅವೈಟೆಡ್ BMW 450 GS ಇಂಟರ್ನ್ಯಾಷನಲ್ ಪ್ರೆಸ್ ಲಾಂಚ್ ಆಗಿದೆ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಗಮನ ಇಟ್ಟು ಕೇಳಿ. 2 ವರ್ಷ ಹಿಂದೆ ಐಕ್ಮಾ 2024 ನವೆಂಬರ್ ಅಲ್ಲಿ ಕಾನ್ಸೆಪ್ಟ್ ಬೈಕ್ ನ ಶೋ ಮಾಡಿ ಇಡೀ ಬೈಕರ್ ಕಮ್ಯುನಿಟಿದ ಅಟೆನ್ಷನ್ ಸಿಕ್ ಮಾಡಿದ್ರು BMW ಅವರು. ಅದಾದ್ಮೇಲೆ 1 ವರ್ಷ ಫುಲ್ ಗೋಸ್ಟ್ ಆಯ್ತು. ಇವಾಗ 2024 ನವೆಂಬರ್ ಅಲ್ಲಿ ಪ್ರೊಡಕ್ಷನ್ ವರ್ಷನ್ ನ ಲಾಂಚ್ ಮಾಡಿದ್ರು ವಿತ್ ಆಲ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್. ಬಟ್ ಏನಪ್ಪಾ ಅಂತಂದ್ರೆ ಆ ಇವೆಂಟ್ ಅಲ್ಲಿ ಯಾರಿಗೂ ಬೈಕ್ ರೈಡ್ ಮಾಡಕ್ಕೆ ಅವಕಾಶ ಇರಲಿಲ್ಲ, ಮತ್ತೆ ಅದ್ರ ಫೀಚರ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಎ ಫಿಸಿಕಲ್ ಡಿಸ್ಪ್ಲೇ ಗುರು. ಆದ್ರೆ ಇವಾಗ ಇಟಲಿಲಿ ಬೈಕ್ ನ ಇಂಟರ್ನ್ಯಾಷನಲ್ ಪ್ರೆಸ್ ಲಾಂಚ್ ಮಾಡಿದ್ದಾರೆ. ಎಲ್ರಿಗೂ ರೈಡ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ನಿಮ್ಗೆ ನೆನಪಿರೋದಾದ್ರೆ ಇಂಡಿಯಾದಲ್ಲಿ F450 GS ಕಾನ್ಸೆಪ್ಟ್ ಬೈಕ್ ನ ಡಿಸ್ಪ್ಲೇಗ್ ಹಾಕಿದಾಗ ಒಂದು ಟರ್ಮಿನಾಲಜಿ ಎಲ್ಲಾ ವಿಡಿಯೋದಲ್ಲೂ ಓಡಾಡ್ತಾ ಇತ್ತು. ಏನಪ್ಪಾ ಅಂತಂದ್ರೆ A2 ಕ್ಲಾಸ್, A2 ಸೆಗ್ಮೆಂಟ್ ಅಂತ. ಅದಕ್ಕೆ ಹೇಳ್ತೀರಿ ಏನದು A2 ಸೆಗ್ಮೆಂಟ್, ಏನದು A2 ಸೆಗ್ಮೆಂಟ್ ಅಂತ. ಅದಕ್ಕೆ ಇಂಡಿಯಾದವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಂಡಿಯಾಗ ಅನ್ವಯಿಸಲ್ಲ. A2 ಸೆಗ್ಮೆಂಟ್ ಯುರೋಪಿನ DL ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಮಾಡೋ ಅಂತ ಒಂದು ಕ್ಯಾಟಗರಿ. ಅವರು ಇಂಡಿಯಾ ತರ ಅಲ್ಲ. ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇಂಡಿಯಾದಲ್ಲಿ 18+ ಆದ್ರೆ ನಾವು DL ಅಪ್ಲೈ ಮಾಡ್ಬೋದು. DL ತಗೊಂಡ್ರೆ ರೈಟ್ ಫ್ರಮ್ ಬಜಾಜ್ ಪಲ್ಸರ್ ಇಂದ ಹಿಡಿದು ಬಜಾಜ್ ಪ್ಲಾಟಿನಾ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ಸೂಪರ್ ಬೈಕ್ ಲೀಟರ್ ಕ್ಲಾಸ್ ಕೂಡ ಓಡಿಸ್ಬೋದು. ಆದ್ರೆ ಯುರೋಪ್ ಅಲ್ಲಿ ಆ ತರ ಅಲ್ಲ. ಯುರೋಪ್ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್. ಅವರು ರೋಡ್ ಸೇಫ್ಟಿ ಕನ್ಸರ್ನ್ಸ್ಗೋಸ್ಕರ ಮತ್ತೆ ಒಂದು ಕ್ಲಾರಿಟಿಗೋಸ್ಕರ ಲೈಸೆನ್ಸ್ ಕ್ಯಾಟಗರಿನ ಡಿವೈಡ್ ಮಾಡಿದಾರೆ. ಏನಪ್ಪಾ ಲೈಸೆನ್ಸ್ ಕ್ಯಾಟಗರಿಗಳಂದ್ರೆ AM, A1, A2, A ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆ ಕ್ಯಾಟಗರಿಗಳಲ್ಲಿ A2 ಅನ್ನೋದು ಒಂದು ಕ್ಯಾಟಗರಿ. ಏನಕ್ಕಪ್ಪ ಅಂತಂದ್ರೆ ಸುಮ್ನೆ ಯಂಗರ್ ರೈಡರ್ಸ್ಗೆ, ಬಿಗಿನರ್ಸ್ಗೆ ದೊಡ್ಡ ದೊಡ್ಡ ಗಾಡಿಗಳು ಸಿಗೋದು, ಅವರು ಏನೋ ಮಾಡಕ್ ಹೋಗಿ ವಿತೌಟ್ ಒಂದು ಎಕ್ಸ್ಪೀರಿಯನ್ಸ್, ನಾವಾದ್ರಷ್ಟೇ ನೀವಾದ್ರಷ್ಟೇ ಒಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ ಇಲ್ಲ ಅಂದ್ರೆ ಆ ಹ್ಯೂಜ್ ಮೆಷಿನ್ಸ್ ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಆದ್ರಿಂದ ಏನೋ ಒಂದು ಪ್ರಾಬ್ಲಮ್ ಆಗೋದನ್ನ ನಾವು ತಪ್ಪಿಸ್ಕೊಂಡಿದ್ರೆ. ಅದಲ್ದೇನೆ ಇದು ಇಂಡೈರೆಕ್ಟ್ಲಿ ಹೆಂಗಪ್ಪ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಕ್ಯಾಟಗರಿಗಳಿಂದ ಬೈಕ್ಸ್ ನ ಡಿವೈಡ್ ಮಾಡಿರೋದ್ರಿಂದ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಯಾವ ಬೈಕ್ ನ ಮ್ಯಾನುಫ್ಯಾಕ್ಚರರ್ ಡಿಸೈನ್ ಮಾಡ್ತಾ ಇದ್ದಾನೆ, ಮಾರ್ಕೆಟ್ ಗೆ ಬೈಕ್ ನ ತಗೊಂಡ್ಬರ್ಬೇಕಂತ ಇದ್ದಾನೆ, ಅವನಿಗೆ ದಿನಕ್ಕೆ ಕ್ಲಿಯರ್ ಕಟ್ ಪಿಕ್ಚರ್ ಆಗೋಯ್ತು ಗುರು. ಏನೇನ್ ಫೀಚರ್ಸ್ ಆಡ್ ಮಾಡ್ಬೇಕು ಕ್ಲಾಸ್ಗೆ, ಏನೇನ್ ಮಸಾಲಾ ಹಾಕ್ಬೇಕು, ಹೆಂಗ್ ತಲೆ ಸೋರ್ಬೇಕು ಅಂತ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. A2 ಅಂತ ಬಂದ್ರೆ 48 HP ಪವರ್ ಇಂದ ಒಳಗಡೆ ಇರೋಂತ ಗಾಡಿಗಳನ್ನ A2 ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಅಂತ ಹೋದ್ರೆ ಅದನ್ನ A ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ಕೊಂತಾರೆ. ಏನಕ್ಕಪ್ಪ ಈ A2 ನ ಅಷ್ಟೊಂದು ಸ್ಟ್ರೆಚ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ 48 HP ಗಾಡಿಗೆ ಪವರ್ ಟು ವೇಟ್ ರೇಷಿಯೋ ಬಂದು ಕ್ಯಾಲ್ಕುಲೇಟ್ ಮಾಡಿದ್ರೆ 179 kgs ಇರ್ಬೇಕು. ಅದೇ A2 ಕ್ಲಾಸ್ ಕ್ಯಾಲ್ಕುಲೇಷನ್ ಇಲ್ಲಿ ಆಗ್ತಾ ಇದೀನಿ ನೋಡಿ ಕೆಳಗಡೆ ಕ್ಯಾಲ್ಕುಲೇಷನ್. ಆ ಕ್ಯಾಲ್ಕುಲೇಷನ್ ಪ್ರಕಾರ ಕರೆಕ್ಟ್ ಆಗಿ ಗಾಡಿನ 178 ಕಿಲೋಸ್ಗೆ ಡಿಸೈನ್ ಮಾಡಿದ್ದಾರೆ. ಇದೇ ಬ್ಯೂಟಿ ಆಫ್ ಜರ್ಮನ್ ಇಂಜಿನಿಯರಿಂಗ್. ಸೊ ಅದರಿಂದ ಜಸ್ಟ್ ಒಂದು ಥಿಂಕ್ ಮಾಡಿ, ಒಂದು 45 to 48 HP ಪವರ್ ಇರೋ ಗಾಡಿ ಒಂದು ಎಕ್ಸ್ಪಲ್ಸ್ ವೆಯ್ಟ್ ಅಲ್ಲಿ ಅಂದ್ರೆ 185 kg ಒಳಗಡೆ ವೆಯ್ಟ್ ಅಲ್ಲಿ ಬಂತು ಅಂದ್ರೆ ಜಸ್ಟ್ ಅದ್ರದ್ದು ಪವರ್, ಅಜಿಲಿಟಿ, ಮ್ಯಾನ್ಯೂವರಿಂಗ್ ಎಷ್ಟು ಈಸಿ ಇರುತ್ತೆ. ಇಂಥ ಒಂದು ಫ್ಯಾಂಟಾಸ್ಟಿಕ್ ಮಷಿನ್, ಇಂಥ ಮಜಾ ಕೊಡೋ ಮಷಿನ್ ಇನ್ನೊಮ್ಮೆ ಏನಾದ್ರು ಮಾಡ್ಬೋದಾ ಹೇಳಿ? ಬಾಯಿದೆ ಅಂತ ಏನ್ ಬೇಕಾದೇನ್ ಬಿಡದ ಸತ್ಯ ಹೇಳ್ರಿ. ನಾನು ಅನ್ಕೊಂಡಿದ್ದೆ BMW has made an wonderful machine for the biking community ಅಂತ. ಆದ್ರೆ BMW has made a money making machine for themselves. ನಿನ್ ಜನ್ಮಕ್ಕೆ ಹೋಗೋ. ಏನಕ್ಕಪ್ಪ ಇದನ್ನ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ತಿಳ್ಕೊಬೇಕಂದ್ರೆ ನಾವು ಐಕ್ಮಾ 2024 ನವೆಂಬರ್ ಅಲ್ಲಿ ಪ್ರೊಡಕ್ಷನ್ ವರ್ಷನ್ ನ ಡಿಸ್ಪ್ಲೇ ಹಾಕಿದಾಗ ಏನ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಶೇರ್ ಮಾಡಿದ್ರು, ಅದ್ರ ಜೊತೆಗೆ ಈಗ ಆಕ್ಚುಯಲ್ ಲಾಂಚ್ಡ್ ಟೆಕ್ನಿಕಲ್ ಸ್ಪೆಕ್, ಅವಾಗಿದ್ದ ಸ್ಪೆಕ್ಯುಲೇಷನ್ಸ್, ಇವಾಗಿರೋ ಆಕ್ಚುಯಲ್ಸ್ ನ ಕಂಪೇರ್ ಮಾಡಿದ್ರೆ ಗುರು ಸಿಕ್ಕಾಬಟ್ಟೆ ಮೋಸ ಅಂತ ಹೇಳ್ಬೋದು ಗುರು. ಏನಕ್ಕೆ ಅಂತಂದ್ರೆ ಇದ್ರಲ್ಲಿ 4 ವರ್ಷನ್ ಗಾಡಿ ಲಾಂಚ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು ಯಾವ್ದು ಅಂತಂದ್ರೆ ಬೇಸ್, ಎಕ್ಸ್ಕ್ಲೂಸಿವ್, ಸ್ಪೋರ್ಟ್ ಮತ್ತೆ ಟ್ರೋಫಿ ಎಡಿಷನ್ ಗುರು. ನಾನ್ 4 ಕಂಪೇರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ನಾನು ಟ್ರೋಫಿ ವರ್ಷನ್ಗೆ ಕಂಪೇರ್ ಮಾಡಿ ಹೇಳ್ತೀನಿ. ಇಂಡಿಯಾದಲ್ಲಿ ಟ್ರೋಫಿ ವರ್ಷನ್ ವಿಡಿಯೋಸ್ ಫುಲ್ ಪಾಪ್ಯುಲೇಟ್ ಆಗ್ಬೇಕಿದೆ. ಇದೇನಪ್ಪಾ ಅಂತಂದ್ರೆ ಓಕ್ ವೀಲ್ಸ್ ಬರ್ತಾ ಇದೆ, ಅಕ್ರೋಪೋವಿಕ್ ಎಕ್ಸಾಸ್ಟ್ ಬರ್ತಾ ಇದೆ, ಅಂಡ್ ರ್ಯಾಲಿ ಸೀಟ್ ಬರ್ತಾ ಇದೆ. ಈ ತರ ಸ್ಪೆಕ್ಯುಲೇಷನ್ಸ್ ಇದ್ವು. ತುಂಬಾ ಕೋರಿಗೆ ಈ ಗಾಡಿನ ಅಷ್ಟೊಂದು ಲೈಕ್ ಮಾಡೋದಕ್ಕೆ ಮೋಟರ್ ಸೈಕಲ್ ಕಮ್ಯುನಿಟಿ, ನಾಟ್ ಓನ್ಲಿ ಇಂಡಿಯಾ, ಬೇರೆ ಕಡೆನೂ ಈ ಗಾಡಿನ ಅಷ್ಟೊಂದು ಲೈಕ್ ಮಾಡೋದಕ್ಕೆ ಕಾರಣ ಏನಂದ್ರೆ GS ಟ್ರೋಫಿ ಅಂತ ಹೇಳ್ತಾ ಇದ್ರೆ ಇಟ್ ಇಸ್ ಟ್ರೂ GSA, ಬೇಬಿ GSA ಅಂತ ಎಲ್ಲಾ ಕಡೆ ಪಾಪ್ಯುಲಾರಿಟಿ ಕೊಟ್ಟರು. GSA ಅಂತ ಹೇಳ್ಬಿಟ್ಟು ಇವರು
ಸ್ಪೋಕ್ ವೀಲ್ಸ್ ನ ಕೊಡದೆ ಟಾಪ್ ಅಂಡ್ ವೇರಿಯಂಟ್ ಅಂದ್ರೆ ಟ್ರೋಫಿ ವೇರಿಯಂಟ್ ಅಲ್ಲೂ ಕೂಡ ನಾರ್ಮಲ್ ಅಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ರ್ಯಾಲಿ ಸೀಟ್ ಕೊಡಲ್ಲ, ಅವರು ಸ್ಟೆಪ್ ಅಪ್ ಸೀಟೇ ಇರುತ್ತೆ. ಅಂಡ್ ಆಕ್ರೋಪೋವಿಕ್ ಎಕ್ಸಾಸ್ಟ್ ಇರಲ್ಲ, ನಾರ್ಮಲ್ ಎಕ್ಸಾಸ್ಟ್ ಇರುತ್ತೆ. ಹೌದು, ಕೆಳಗಡೆ ಆಗ್ತಾ ಇದೀನಿ ನೋಡಿ, ಇದೇನೆ 4 ವೇರಿಯಂಟಿನ ಡಿಫ್ರೆನ್ಸಸ್ ಪ್ಲಸ್ ಇಟಲಿಯ ಪ್ರೈಸಿಂಗು. ಕೆಳಗಡೆ ಇರೋ ಕಂಪ್ಯಾರಿಸನ್ ನೀವು ನೋಡೋದಾದ್ರೆ GS ಇಂದ ಸ್ಪೋರ್ಟಿಗೆ ಇರೋದ್ 4 ಡಿಫ್ರೆನ್ಸ್ ಗುರು. ಏನಪ್ಪಾ ಅಂತಂದ್ರೆ ಎಂಡೂರೋ ಪ್ರೋ ಮೋಡ್ ಎಕ್ಸ್ಟ್ರಾ ಬರ್ತಾ ಇದೆ, ಈಸಿ ರೈಡ್ ಕ್ಲಚ್ ಬರ್ತಾ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಟಾಪ್ ಚೇಂಜ್ ಅಂದ್ರೆ ಅದೇ ಗುರು, ಈಸಿ ರೈಡ್ ಕ್ಲಚ್ GS ಎಡಿಷನ್ ಅಲ್ಲಿ ಮಾತ್ರ ಇದೆ. ಬಿಟ್ರೆ ADV ಫುಟ್ ಪೆಕ್ಸ್ ಬರ್ತಾ ಇದೆ, ಅಡ್ವೆಂಚರ್ ಫುಟ್ ಪೆಕ್ಸ್ ಬಿಟ್ರೆ ಒಂದ್ ಫ್ರಂಟ್ ವಿಂಡ್ಶೀಲ್ಡ್ ಬರ್ತಾ ಇದೆ. ಅದನ್ನ ಬಿಟ್ಟು ನಾವೇನ್ ಆಂಟಿಸಿಪೇಟ್ ಮಾಡಿದ್ವಿ, ಏನ್ ಸ್ಪೆಕ್ಯುಲೇಷನ್ಸ್ ಇತ್ತು, ಸ್ಪೋಕ್ ವೀಲ್ಸ್ ಕ್ರಾಸ್ ಸ್ಪೋಕ್ ವೀಲ್ಸ್ ಬರೋದಿಲ್ಲ, ಇಟ್ ಇಸ್ ಅನ್ ಅಡಿಷನಲ್. ಇವಾಗ ಒಂದು ಫೋಟೋ ಹಾಕ್ತಾ ಇದೀನಿ ನೋಡಿ, ಅದ್ರಲ್ಲಿ ಏನೇನ್ ಆಕ್ಸೆಸರೀಸ್ ನ BMW ಅವರು ಅಡಿಷನಲ್ ಕಾಸ್ಟ್ ಅಲ್ಲಿ ಮಾರ್ಕೆಟ್ ತಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಕ್ರೋಪೋವಿಕ್ ಎಂಡ್ ಕ್ಯಾನ್ ಅಡಿಷನಲ್. ನಿಮ್ಗೆ ಗೊತ್ತು, ಒಂದು ಆಕ್ರೋಪೋವಿಕ್ ತಗೊಂತೀನಿ ಅಂತಾನೆ ಮಿನಿಮಮ್ 50,000 ರಿಂದ 60,000 ಬೇಕು ಒರಿಜಿನಲ್ಗೆ. ರ್ಯಾಲಿ ಸೀಟ್ ಅಡಿಷನಲ್, ಕಮ್ಮಿ ಅಂದ್ರೆ 15,000 ಇರುತ್ತೆ. ಅಂಡ್ ರ್ಯಾಲಿ ವೈಸರ್ ಬೇರೆ ಇದೆ, ಟಿಂಟೆಡ್ ವೈಸರ್, ಅದು ಅಡಿಷನಲ್. ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಅಂಡ್ ಇದು ಬಿಟ್ಟು ಸೆವರಲ್ ಆಕ್ಸೆಸರೀಸ್ ಇದೆ, ಬಟ್ ನನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮಗೆ ಔಟ್ ಆಫ್ ದ ಶೋರೂಮ್ ಒಂದ್ ಒಳ್ಳೆ ಆಫ್ ರೋಡಿಂಗ್ ಮಷಿನ್ ಬೇಕಿತ್ತು. ನಾನ್ ಕಾಯ್ತಾ ಇದ್ದಿದ್ದು ಅದಕ್ಕೇನೆ. ನಾನು ಬೇರೆ ಗಾಡಿ ತಗೊಬೇಕು ಅಂತ ನಿಂತಿದ್ದವನು ವಾಪಸ್ಸು ಒಂದು 400 ಕ್ಲಾಸಿಗೆ 500 ಬಿಲೋಗ್ ಬಂದೆ ಅಂದ್ರೆ ನಾನು ಅಬೋ 600-650 cc ಗಾಡಿ ನೋಡ್ತಾ ಇದ್ದೇನೆ. ಏನಕ್ಕೆ ಬಂದೇನೆ, ಒಂದು ಪ್ಯಾರಲಲ್ ಟ್ವಿನ್ ನ ಇಡ್ಬೇಕು ಅಂತ ಆಸೆ ಬಂದಿದ್ದೇನೆ. ಇದ್ರದ್ದು ಕಾನ್ಸೆಪ್ಟ್ ವರ್ಷನ್ ಸಖತ್ತಾಗಿತ್ತು, ಅದನ್ನ ನೋಡಿ. ಇವಾಗ ನೀವೇ ಯೋಚನೆ ಮಾಡಿದ್ರು, ಯುರೋಪ್ ಅಲ್ಲಿ ಲಾಂಚ್ ಆಗಿದೆ. ಸೊ ಯುರೋಪ್ ಅಲ್ಲೇ ಕನ್ಸಿಡರ್ ಮಾಡಿದ್ರು ಈ ಪ್ರೈಸಿಂಗ್ ನ. 105 ರೂಪಾಯಿ ಒಂದು ಯೂರೋಗಿದೆ. ಆ 105 ರೂಪಾಯಿ ಇಂಟು 7,760 ಯೂರೋಸ್ ಮಾಡ್ತಂದ್ರೆ ಅರೌಂಡ್ 8 ಲಕ್ಷ ಬರ್ತಾ ಇದೆ. 8 ಲಕ್ಷ ಗಾಡಿಗೆ ಪೇ ಮಾಡಿ ಬೇಡಪ್ಪ, 8 ಲಕ್ಷ TVS ಮ್ಯಾನುಫ್ಯಾಕ್ಚರಿಂಗು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗು ಸೊ ನಮಗೆ ಕಮ್ಮಿಗೆ ಸಿಗುತ್ತೆ ಅಂತಾನೆ ಇಟ್ಕೊಳ್ಳೋದ. 1 ಲಕ್ಷ ತೆಗ್ದಾಕನ ಗುರು. ಎಲ್ಲ ಆಂಟಿಸಿಪೇಟ್ ಮಾಡಿದ್ರೆ 7 ಲಕ್ಷಕ್ಕೆ ಗಾಡಿ ಲಾಂಚ್ ಆದ್ರು. 7 ಲಕ್ಷ ನಾನು ಕೊಟ್ಬಿಟ್ಟು ಅದ್ರ ಮೇಲೆ ನಾನು ಸ್ಪೋಕ್ ವೀಲ್ಸ್ ಇಲ್ಲ, ಅಲಾಯ್ಸ್ ಅಲ್ಲಿ ಗಾಡಿ ಓಡಿಸ್ಬೇಕು, ರ್ಯಾಲಿ ಸೀಟ್ಸ್ ಇಲ್ಲ, ರ್ಯಾಲಿ ಸೀಟ್ಸ್ ಅಡಿಷನಲ್ ಹಾಕೊಬೇಕು. ಏನೇನ್ ಒಂದು ಅಡ್ವೆಂಚರ್ ಟೂರಿಂಗ್ಗೆ, ಹಾರ್ಡ್ ಕೋರ್ ಅಡ್ವೆಂಚರ್ಗೆ ಅವಶ್ಯಕತೆ ಇದೆ, ಅದನ್ನೆಲ್ಲ ನಾನು ಸಪರೇಟ್ ಹಾಕ್ಸ್ಕೊಬೇಕು ಅನ್ನೋದೇ ಆದ್ರೆ ಗುರು, ನನಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇದೇ ಪ್ರೈಸ್ ರೇಂಜ್ ಅಲ್ಲಿ. ಇದಕ್ಕಿಂತ ಕಮ್ಮಿ ಆಕ್ಚುಲಿ 5 ಲಕ್ಷದಲ್ಲಿ KTM ಅಡ್ವೆಂಚರ್ ಎಂಡ್ಯೂರೋ ಬರುತ್ತೆ, ಕಂಪ್ಲೀಟ್ಲಿ ಕ್ರಾಸ್ ಸ್ಪೋಕ್ ವೀಲ್ಸ್. ಬೇಡ ನಂಗೆ ಸ್ಟ್ಯಾಂಡರ್ಡ್ ವೇರಿಯಂಟ್ ವಿತ್ ಆಲ್ ಎಲೆಕ್ಟ್ರಾನಿಕ್ಸ್ ಬೇಕಂದ್ರೆ 5 ಲಕ್ಷಕ್ಕೆ KTM ಸ್ಟ್ಯಾಂಡರ್ಡ್ ವೇರಿಯಂಟ್ ವಿತ್ ಆಲ್ ಎಲೆಕ್ಟ್ರಾನಿಕ್ಸ್ ಪ್ಲಸ್ ಸ್ಪೋಕ್ ವೀಲ್ಸ್ ಬರುತ್ತೆ. ಇನ್ನೂ 1 ಲಕ್ಷ ಕಮ್ಮಿಗೆ ಹೋಗ್ತೀನಿ ಅಂತಂದ್ರೆ ಕಮ್ಮಿ ಎಲೆಕ್ಟ್ರಾನಿಕ್ಸ್. ಯಾರಿಗ್ ಬೇಕು ಎಲೆಕ್ಟ್ರಾನಿಕ್ಸ್? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ರೈಡರ್ಗೆ, ಎಕ್ಸ್ಪೀರಿಯನ್ಸ್ ಗೈನ್ ಮಾಡ್ತಾ ಹೋಗಿರೋರಿಗೆ ನಿಜ ಎಲೆಕ್ಟ್ರಾನಿಕ್ಸ್ ಏನು ಮ್ಯಾಟರ್ ಆಗಲ್ಲ. ಇಟ್ ಇಸ್ ಜಸ್ಟ್ ಎ ಫ್ಯಾನ್ಸಿ ಸ್ಟಫ್ಸ್. 4,50,000 ಬೇಡ ಗುರು, 4,80,000 ಗೆಲ್ಲ ಹಿಮಾಲಯನ್ ರ್ಯಾಲಿ ಎಡಿಷನ್ ವಿತ್ ಸ್ಪೋಕ್ ವೀಲ್ಸ್ ಸೆಟಪ್ ಮಾಡ್ಕೊಬಹುದು. ಮಾನಾ ಬ್ಲಾಕ್ ಕಲರೇ ತಗೊಬಹುದು ಗುರು. ಈ ತರ ಆಪ್ಷನ್ ಇರ್ಬೇಕಾದ್ರೆ BMW ನಿಜವಾಗ್ಲೂ ನೀವು ಇಂಡಿಯಾದಲ್ಲಿ ಅಗ್ರೆಸಿವ್ ಪ್ರೈಸಿಂಗ್ ಮಾಡಿದ್ರೆ ಮಾತ್ರ ಸರ್ವೈವ್ ಆಗಕ್ಕಾಗೋದು. ಈ ಫೀಚರ್ ಡಿಫ್ರೆನ್ಸ್, ಪ್ರೈಸಿಂಗು ಇದೆಲ್ಲ ಸೈಡ್ ಬಿಟ್ಟು ಬೈಕಲ್ಲಿ ಏನು ಪ್ರೋಸ್ ಇಲ್ವಾ ಅಂತಂದ್ರೆ ಖಂಡಿತ ಇದೆ ಗುರು. ಅವ್ರ ಹತ್ರ ನಾನು ಮಾತಾಡಿದೆ, ರೈಡ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಶೇರ್ ಮಾಡಿರೋದು. ಅವ್ರ ಹತ್ರ ನಾನು ಸೆವರಲ್ ನಾರ್ಮಲ್ ಕ್ವಶನ್ಸ್ ನಮ್ಮ ವಾಯ್ಸ್ ನನಗೆ ಶೇರ್ ಮಾಡಿರೋದಿರ್ಬೋದು, ಅಥವಾ ಒಂದು ರೈಡರ್ ಬರೋಂಥ ಕ್ವಶನ್ಸ್ ಕೇಳಿದೆ, ವೈಬ್ರೇಷನ್ಸ್ ಬಗ್ಗೆ ಕೇಳಿದೆ. 7,500 RPM ವರ್ಗೂ ಯಾವುದೇ ರೀತಿ ವೈಬ್ರೇಷನ್ಸ್ ಇಲ್ಲ. ಅದಾದ್ಮೇಲೆ ಲೈಟ್ ಬಸ್, ಫುಟ್ ಪ್ಯಾಕ್ ಮತ್ತೆ ಹ್ಯಾಂಡಲ್ ಬರಲಿದೆ. ಬಟ್ ಲಿಟ್ರಲಿ ಈ ತರ ಮೋಟಾರ್ ಸೈಕಲ್ಗೆ ವೆರಿ ನೆಗ್ಲಿಜಿಬಲ್, ತಲೆನೇ ಕೆಚ್ಕೊಂಡ್ಬೇಡ ಅಂತ ಹೇಳಿದ್ರು. ಸಸ್ಪೆನ್ಷನ್ ಬಗ್ಗೆ ಕೇಳಿದೆ, ಆನ್ಸರ್ ಮಾಡ್ಲಿಲ್ಲ. ಬಿಕಾಸ್ ಅವ್ರಿಗೆ ಮಿಕ್ಸ್ಡ್ ಎಮೋಷನ್ಸ್ ಅಂತ ಅನಿಸ್ತಂತೆ. ನಾನು ಇನ್ನೊಂದ್ಸಲ ರೈಡ್ ಮಾಡಿ ಸಸ್ಪೆನ್ಷನ್ ಬಗ್ಗೆ ಕಮೆಂಟ್ ಮಾಡ್ತೀನಿ, ಯಾಕಂದ್ರೆ ನನ್ಗೆ ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದಲ್ಲದೆ ಓವರ್ ಆಲ್ ಆಗಿ ನಿಮಗೆ ಏನ್ ಇಷ್ಟ ಆಯ್ತು ಗಾಡಿಲಿ ನಾನು ಕೇಳಿ. ಲೈಕ್ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ನಿಜವಾಗ್ಲು ಅವ್ರು ಹೇಳಿದ್ದು ಅಜೈಲ್ ಅಂತೆ, ಸಿಕ್ಕಾಪಟ್ಟೆ ಅಜೈಲ್ ಇದೆ ಅಂತೆ ಬೈಕ್. ಮತ್ತೆ ಪವರ್, ಮ್ಯಾನ್ಯೂರಿಂಗ್ ಸಿಕ್ಕಾಪಟ್ಟೆ ಟಾಪ್ ನಾಚ್, ಬ್ರೇಕ್ಸ್ ಅಂತೂ ಸೂಪರ್ ಅಂತ ಹೇಳಿದ್ರು. ಅಂಡ್ ರೈಡಿಂಗ್ ಅಲ್ಲಿ GS 310 ಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಗಾಡಿ ಅಂತ ಕೇಳಿದಕ್ಕೆ ಒಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಟ್ ಇಸ್ 1 light years ahead of G310 GS ಅಂತ. ಅದ್ರಲ್ಲೇ ಗೊತ್ತಾಗ್ತಾ ಇದೆ ಗಾಡಿ ಎಷ್ಟು ಕೇಪಬಿಲಿಟಿ ಇದೆ ಅಂತ. ತುಂಬಾ ಸ್ಟ್ರೆಚ್ ಮಾಡಿ ಹೇಳಿದ್ದು. ಈಸಿ ರೈಡ್ ಕ್ಲಚ್ ಬಗ್ಗೆ ಗುರು, ಅವ್ರ ಫ್ರೆಂಡ್ ಶೇರ್ ಮಾಡಿರೋಂತ ಒಂದು ಪೋಸ್ಟ್ ಕೂಡ ನನಗೆ ಕಳ್ಸಿದ್ದಾರೆ. ಆ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡಿ. ಸೂಪರ್ ಗುರು. ಒಂದು ಆಕ್ಟಿವ್ ತರ ಗಾಡಿನ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಕ್ಲಚ್ ಆಗದೆ ಒಂದು ಆಕ್ಟಿವ್ ತರ ಗಾಡಿನ 0 ಕಟ್ ಹೊಡೆಯೋದಾಗ್ಲಿ ಒಳ್ಳೊಳ್ಳೆ ಸ್ಟಂಟ್ ಮಾಡ್ತಾ ಇದ್ದಾರೆ. ನಾನು ಆಕ್ಚುಲಿ ಈ ಪ್ರೋಸ್ ಬಗ್ಗೆ ಮತ್ತೆ ಗಾಡಿದ ಆಕ್ಚುಯಲ್ ಟೆಕ್ನಿಕಲ್ ಸ್ಪೆಕ್ಸ್ ಮತ್ತೆ ಆನ್ ರೋಡ್ ರಿವ್ಯೂ ನ ಪಾರ್ಟ್ 2 ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಅವರು ಇನ್ನೊಂದು ರೌಂಡ್ ಗಾಡಿನ ರೈಡ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ತುಂಬಾ ಒಳ್ಳೇದಂತ ಅನ್ಸ್ತು. ಯಾಕಂದ್ರೆ ನಾನು ನಂದೊಂದು ಅಸಂಪ್ಷನ್ ಅಲ್ಲಿ ಏನು ಶೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಮತ್ತೆ ಇದ್ರ ಜೊತೆ ಇನ್ನೊಂದು ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ ಗುರು. ನಾನು ಪ್ರತಿ ಸರಿ ಗಾಡಿ ತಗೊಂಡು ಟ್ರಿಪ್, ಓಡಾಟ, ಸುತ್ತಾಟ ಅಂತ ಹೋಗ್ಬೇಕಾದ್ರೆ
ನಮ್ಮ ಮನೆಯವರು ಸಂಬಂಧಿಕರು ಅವರು ಇವರೆಲ್ಲ ಯಾವಾಗ್ಲೂ ಒಂದು ಕಮೆಂಟ್ ಕೊಡ್ತಾ ಇದ್ರಿ, ಏನ್ ಸಿಗುತ್ತೆ ನಿನಗೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡು, ಏನಪ್ಪಾ ಸಂಪಾದನೆ ಮಾಡ್ತಾ ಇದೀಯ ಅದ್ರಿಂದ ಅಂತ. ಗುರು, ಎಲ್ಲಿಯ ಸಿಸಿಲಿ, ಎಲ್ಲಿಯ ಎರಗ್ನಳ್ಳಿ, ಯಾವತ್ತೋ ಒಂದಿನ ಒಂದ್ ಅಡ್ವೆಂಚರ್ ರೈಡ್ ಲಡಾಖಲ್ಲಿ ಕೆಲವು ಗಂಟೆಗಳ ಜೊತೆಗಿದ್ದವರು, ಹಾರ್ಡ್ಲಿ 1 or 2 hours 3 hours ಒಂದು ಊಟನೋ ಒಂದು ಸಣ್ಣ ರೈಡ್ ಜೊತೆಗ್ ಮಾಡಿದವರು ಇವತ್ತು ಒಂದು ಮೋಸ್ಟ್ ಅವೈಟೆಡ್, ನಾನ್ ನನ್ನ ಲೈಫಲ್ಲಿ ತಗೋಬೇಕಂತ ಮೋಸ್ಟ್ ಅವೈಟೆಡ್, ತುಂಬಾ ಈಗರಾಗಿ ವೆಯ್ಟ್ ಮಾಡ್ತಾ ಇರೋಂಥ ಗಾಡಿ ಬಗ್ಗೆ ಅವ್ರ ಚಾನೆಲ್ ಅಲ್ಲಿ ಶೇರ್ ಮಾಡಕ್ಕೂ ಮುಂಚೆ ನನಗೆ ಶೇರ್ ಮಾಡ್ಕೊಂತ ಡೀಟೇಲ್ಸ್ ಕೊಟ್ರಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿದಾಗ ಆಯ್ತು ಆಲ್ರೆಡಿ ಮಿಡ್ ನೈಟ್ ಲೆವೆಲ್ಗೆ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿದ್ದು, ಅವ್ರಿಗೆ 11 o'clock 12 o'clock ಆಗಿತ್ತು. ಆ ಸೈಡ್ ಎಲ್ಲ ಲೈಕ್ ಊಟ ತಿಂಡಿ ನಿದ್ರೆಗೆಲ್ಲ ಎಷ್ಟು ಬೆಲೆ ಕೊಡ್ತಾರೆ ಅಂತ ಗೊತ್ತು. ಅಂಥದ್ರಲ್ಲಿ ಅವ್ರ ಟೈಮ್ನ ಸ್ಪೆಂಡ್ ಮಾಡಿ ನಂದೆಲ್ಲ ಕ್ವಶನ್ಗೂ ಆನ್ಸರ್ ಮಾಡಲ್ಲ. ಇದು ಗುರು ನಾನು ಸಂಪಾದನೆ ಮಾಡಿರೋದು, ಇದು ಗುರು ಬೈಕಿಂಗ್ ಕಮ್ಯುನಿಟಿ ಅಂದ್ರೆ, ಇದು ಗುರು ಬೈಕಿಂಗ್ ಬ್ರದರ್ಹುಡ್ ಅಂದ್ರೆ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ.